ಅಮೆರಿಕ ಇರಾನ್ ಮಧ್ಯೆ ನಡೆಯುತ್ತಾ ಮತ್ತೆ ಘೋರ ಯುದ್ಧ. 10 ದಿನಗಳ ಕದನ ವಿರಾಮ ಅಂತ್ಯಕ್ಕೆ ಇನ್ನೆರಡು ದಿನ ಬಾಕಿ ಇದೆ. ಪಾಕಿಸ್ತಾನದಲ್ಲಿ ಸಂಧಾನ ಮಾತುಕತೆಗೆ ಬರಲ್ಲ ಅಂತ ಇರಾನ್ ಹೇಳಿದೆ. ಇರಾನ್ ಸಂಧಾನಕ್ಕೆ ಬಾರದೆ ಹೋದರೆ ವಿದ್ಯುತ್ ಸ್ಥಾವರ, ಸೇತುವೆ ಧ್ವಂಸ ಮಾಡಿಬಿಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ಮುಂದೆ ಮೃದು ಧೋರಣೆ ತೋರುವ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ. ಶಾಂತಿ ಒಪ್ಪಂದ ಆಗದೆ ಹೋದರೆ ಇರಾನ್ ಧ್ವಂಸ ಆಗೋದು ಗ್ಯಾರಂಟಿ. ಇರಾನ್ನ ಕಿಲ್ಲಿಂಗ್ ಮಷೀನ್ ಅಂತ್ಯ ಆಗಲಿದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇರಾನ್ ವಿನಾಶ ಖಚಿತ ಅಂತ ಗುಡುಗಿದ್ದಾರೆ ಅಮೆರಿಕ ಅಧ್ಯಕ್ಷ. ಇರಾನ್ನ ವಿದ್ಯುತ್ ಸ್ಥಾವರ, ಸೇತುವೆ ಎಲ್ಲವನ್ನೂ ಕೂಡ ಧ್ವಂಸ ಮಾಡಿಬಿಡ್ತೀವಿ. ಒಂದು ವೇಳೆ ಶಾಂತಿ ಮಾತುಕತೆಗೆ ಒಪ್ಪದೆ ಹೋದರೆ, ಡೀಲ್ಗೆ ಒಪ್ಪದೆ ಹೋದರೆ ಇರಾನ್ ವಿನಾಶ ಆಗೋದು ಖಚಿತ ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಮಾತುಕತೆಯ ಸಂದರ್ಭದಲ್ಲಿ ಅಮೆರಿಕ ಮುಂದಿಡುವಂತಹ ಸಂಧಾನ ಪ್ರಸ್ತಾಪವನ್ನ ಇರಾನ್ ಸ್ವೀಕರಿಸಬೇಕು. ಸ್ವೀಕರಿಸದೇ ಇದ್ರೆ ಇರಾನ್ನ ನಾಗರಿಕ ಮೂಲ ಸೌಕರ್ಯವನ್ನ ನಾಶಪಡಿಸ್ತೇವೆ, ಪ್ರತಿಯೊಂದು ವಿದ್ಯುತ್ ಸ್ಥಾವರ ಮತ್ತು ಸೇತುವೆಯನ್ನ ಧ್ವಂಸಗೊಳಿಸ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಂಧಾನ ಸಭೆಗೆ ನಾವು ಹೋಗ್ತೀವಿ ಅಂತ ಟ್ರಂಪ್ ಹೇಳ್ತಾರೆ, ಆದರೆ ನಾವು ಹೋಗೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಮಾತುಕತೆಗೂ ಮುನ್ನವೇ ಅಮೆರಿಕ ಬಹಳಷ್ಟು ಷರತ್ತುಗಳನ್ನು ವಿಧಿಸಿರೋದು ಇರಾನ್ನ ಆಕ್ರೋಶಕ್ಕೆ ಈಗ ಕಾರಣ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.